ಮನೆಯಲ್ಲೇ ನಾವು ಚಿಪ್ಸ್ ತಯಾರಿಸಿದೆ, ಅದರ ರುಚಿ ಮತ್ತು ಪರಿಮಳವೇ ಬೇರೆ. ಹಲಸಿನಕಾಯಿ ಚಿಪ್ಸು ಬಹಳ ರುಚಿ. ಅದರ ರೆಸಿಪಿ ನೋಡ್ತಾ ಹೋಗೋಣ ಬನ್ನಿ. ಎಲ್ಲ ಹಲಸಿನಕಾಯಿನೂ ಚಿಪ್ಸಿಗೆ ಬರಲ್ಲ, ಕೆಲವೊಂದು ಮಾತ್ರ ತೊಳೆ ದಪ್ಪ ಇರಬೇಕು. ಬಕ್ಕೆ ಬಿಳುವ ಅಂತ ತಗೊಂಡ್ರೆ ಬಿಳುವದ ಹಲಸಿನಕಾಯಿ ತುಂಬ ಟೇಸ್ಟು ಗರಂ ಬರುತ್ತೆ. ನಾನು ಇದನ್ನು ಹಲಸಿನಕಾಯಿ ಸೇಡೆ ಮಾಡಿಟ್ಕೊಂಡಿದ್ದೀನಿ. ಈಗ ಬಿಡಿಸೋಣ. ತೊಳೆಗಳನ್ನು ಬಿಡಿಸಿಟ್ಕೊಂಡಿದ್ದೀನಿ. ಈಗ ಸಿಗದು ಹೆಚ್ಚಬೇಕು. ಒಂದೊಂದೇ ತೊಳೆಗಳನ್ನು ತಗೊಂಡು ಸ್ವಲ್ಪ ತೆಳುವಾಗಿ ಸಿಗಿಬೇಕು. ಒಂದೇ ಅಳತೆಯಲ್ಲಿ ಇರಬೇಕು. ಒಂದು ತೆಳು ಒಂದು ದಪ್ಪ ಆದರೆ ಚಿಪ್ಸು ಚೆನ್ನಾಗಿ ಬರಲ್ಲ, ಬೇಗ ಕರಟೋಗುತ್ತೆ. ತೆಳು ಇರೋದು, ದಪ್ಪ ಇರೋದು ಬೇಗ ಬೇಯಲ್ಲ. ನೋಡಿ ಹೀಗೆ. ಒಲೆ ಮೇಲೆ ಬಾಣಲೆ ಇಟ್ಟಿದ್ದೀನಿ. ನಾನಿಲ್ಲಿ ಕೊಬ್ಬರಿ ಎಣ್ಣೆ ಹಾಕೋದು. ಸ್ವಲ್ಪ ಎಣ್ಣೆ ಚೆನ್ನಾಗಿ ಕಾಯಬೇಕು. ಚಿಪ್ಸಿಗೆ ಖಾರ ರೆಡಿ ಮಾಡಬೇಕು. ಅಚ್ಚ ಖಾರ ಪುಡಿ, ಉಪ್ಪು, ಅರಿಶಿನ ಹಿಂಗೆ ಇಟ್ಕೊಂಡಿದ್ದೀನಿ. ಇವೆಲ್ಲವನ್ನು ಈಗ ಮಿಕ್ಸ್ ಮಾಡಬೇಕು. ಎಣ್ಣೆ ಕಾದಿದೆ ಅಂತ ಗೊತ್ತಾಗೋದು ಒಂದು ಪೀಸು ಅದ್ರಾಗ ಹಾಕಿದಾಗ ತಕ್ಷಣ ಮೇಲೆ ಬರಬೇಕು. ನೋಡಿ ಈಗ ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ಹೆಚ್ಚಿರೋ ಹಲಸಿನಕಾಯಿ ಹೋಳುಗಳನ್ನು ಹಾಕೋಣ. ಸುತ್ತಲೂ ಹಾಕಬೇಕು. ಸ್ವಲ್ಪನೂ ಎಣ್ಣೆಯಲ್ಲಿ ಜಾಗ ಬಿಡಬಾರ್ದು. ಹೀಗೆ ಮನೇಲಿ ಮಾಡಿದರೆ ಅದು ತುಂಬ ಟೇಸ್ಟು. ಅದರಲ್ಲೂ ಕೊಬ್ಬರಿ ಎಣ್ಣೆ ಬಹಳ ರುಚಿ ಕೊಡುತ್ತೆ. ಇನ್ನಷ್ಟು ತಿನ್ನೋಣ ಅನಿಸುತ್ತೆ. ಎಣ್ಣೆಗೆ ಹಾಕಿದ ತಕ್ಷಣ ಮುಗ್ಚಕ್ಕೆ ಹೋಗಬಾರ್ದು. ಅದು ಸ್ವಲ್ಪ ನೋಡಿ ಕಲರ್ ಚೇಂಜ್ ಆಗಿ ಅದಾಗೆ ಮೇಲೆ ಬರುತ್ತೆ. ನೋಡಿ ಈಗ ಚೆನ್ನಾಗಿ ಮುಗ್ಚೋಣ. ಎಣ್ಣೆಗೆ ಹಾಕಿದ ತಕ್ಷಣ ಶಬ್ದ ಜೋರಾಗಿರುತ್ತೆ. ಯಾವುದೇ ಕರಿದ ತಿಂಡಿ ಆದರೂ ಅಷ್ಟೇ, ಪ್ರಾರಂಭದಲ್ಲಿ ಎಣ್ಣೆಗೆ ಹಾಕಿದಾಗ ಶಬ್ದ ಜೋರಾಗಿರುತ್ತೆ. ನಂತರ ನಿಧಾನವಾಗಿ ಕಡಿಮೆ ಆಗ್ತಾ ಬರುತ್ತೆ. ಆಗ ಕರ್ದಾಯಿತು ಅಂತ ಅರ್ಥ. ಈ ಥರ ಶಬ್ದ ಬರಬೇಕು. ಫುಲ್ಲು ಶಬ್ದ ನಿಲ್ಲಬೇಕು. ಕೊಬ್ಬರಿ ಎಣ್ಣೆಯಲ್ಲಿ ಕರೆದಾಗ ಚಿಪ್ಸು ಬಹಳ ರುಚಿ ಬರುತ್ತೆ. ಆ ಎಣ್ಣೆನೂ ಅಷ್ಟೇ ಮತ್ತೆ ಮತ್ತೆ ಉಪಯೋಗಿಸ್ಬೋದು. ಹಾಳಾಗಲ್ಲ. ಸ್ವಲ್ಪವು ಆರೋಗ್ಯಕ್ಕೂ ಒಳ್ಳೆಯದು. ಈಗ ಎಣ್ಣೆ ಶಬ್ದ ನಿಂತಿದೆ, ತೆಗೆಯೋಣ. ಹೀಗೆ ತೆಗೆದ ಮೇಲೆ ಸ್ವಲ್ಪ ಹೊತ್ತು ಬಿಡಬೇಕು. ಅದು ಎಣ್ಣೆ ಎಲ್ಲ ಆರಬೇಕು. ನಂತರ ಖಾರ ಉಪ್ಪು ಮಿಕ್ಸ್ ಮಾಡಬೇಕು. ಚಿಪ್ಸಿಗೆ ಯಾವಾಗಲೂ ಹೆಚ್ಚು ಖಾರ ಹಾಕಬಾರ್ದು, ಲೈಟಾಗಿ ಖಾರ ಹಾಕಬೇಕು. ಕೆಲವರು ಬರೀ ಉಪ್ಪು ಸಹಿತ ಹಾಕ್ತಾರೆ, ಅದು ಒಂಥರ ಟೇಸ್ಟ್ ಇರುತ್ತೆ. ಖಾರದ ಪುಡಿ ಹಾಕ್ತೀನಿ. ಅಚ್ಚ ಖಾರದ ಪುಡಿ, ಉಪ್ಪು, ಇಂಗು ಮತ್ತು ಅರಿಶಿನ 4 ಹಾಕ್ತಿದ್ದೀನಿ. ಮಿಕ್ಸ್ ಮಾಡಿದ್ದೀನಿ. ಇಂಗು ಒಂದು ಪರಿಮಳ ಕೊಡುತ್ತೆ. ಚಿಪ್ಸನ್ನ ಏರ್ ಟೈಟ್ ಇರೋ ಬಾಕ್ಸಿಗೆ ಹಾಕಿಡಬೇಕು. ಆವಾಗ ಸ್ವಲ್ಪನೂ ಹಾಳಾಗಲ್ಲ. ಮನೇಲೇ ಮಾಡಿ ತಯಾರಿಸಿದ ಚಿಪ್ಸ್ ಯಾವಾಗಲೂ ಟೇಸ್ಟು ಒಂದೇ ಥರ. ನಾವು ಎಣ್ಣೆ ಹಾಕಿರ್ತೀವಿ, ಮಿಕ್ಸ್ ಮಾಡೋಲ್ಲ. ನೀವು ಸಹಿತ ಒಮ್ಮೆ ಹಲಸಿನಕಾಯಿ ಚಿಪ್ಸನ್ನು ಮಾಡಿ ಟೇಸ್ಟ್ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.